ಪ್ರೈಸ್ ದ ಲಾರ್ಡ್. ದೇವರ ನಮಗೆ ಸ್ತೋತ್ರವಾಗಲಿ. ಬಿಡುಗಡೆಯ ಸಂದೇಶ ಎಂಬ ಕಾರ್ಯಕ್ರಮಕ್ಕೆ ನಾನು ನಿಮ್ಮೆಲ್ಲರನ್ನು ಯೇಸು ಕ್ರಿಸ್ತ ನಾಮದಲ್ಲಿ ಸ್ವಾಗತಿಸ್ತೇನೆ. ಪ್ರಾರ್ಥನೆ ಮಾಡೋಣ. ಪರಲೋಕದಲ್ಲಿರುವ ತಂದೆ ದೇವರೇ, ಯೇಸು ಕ್ರಿಸ್ತನ ನಾಮದಲ್ಲಿ ನಾವು ನಿನ್ನ ಪಾದ ಸನ್ನಿಧಾನಕ್ಕೆ ನಾವು ಬಂದಿದ್ದೇವೆ. ನಾವು ಧ್ಯಾನ ಮಾಡ್ತೀವಿ ಸಂದೇಶವನ್ನು ನಿನ್ನ ಪವಿತ್ರ ಮೇಲೆ ಅಭಿಷೇಕಿಸು. ಪವಿತ್ರ ನಾನು ನಿನ್ನನ್ನು ಸ್ವಾಗತಿಸ್ತೇನೆ. ನಮ್ಮ ಒಳ್ಳೆಯ ಬೋಧಕನಾಗಿದ್ದುಕೊಂಡು ಈ ಸಂದೇಶದ ಮುಖಾಂತರ ನಿನ್ನ ಜನ ಸಂಗಡ ಮಾತನಾಡು. ಈ ಸಂದೇಶವನ್ನು ಕೇಳುವ ಪ್ರತಿಯೊಬ್ಬರಿಗೆ ಆತ್ಮಿಕದಲ್ಲಿ ಉತ್ತೇಜನ, ಪ್ರೋತ್ಸಾಹ, ಭಕ್ತಿ ಅಭಿವೃದ್ಧಿ ಮತ್ತು ಬಿಡುಗಡೆಯನ್ನುಂಟು ಮಾಡಿ ನಾನು ಬೇಡಿಕೊಳ್ತೇನೆ ಯೇಸು ಕ್ರಿಸ್ತ ನಾಮದಲ್ಲಿ, ಆಮೇನ್. ಇವತ್ತು ಧ್ಯಾನ ಮಾಡ್ತೇವೆ 2 ಕೊರಿಂಥದವರಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯದಲ್ಲಿ 11ನೇ ವಾಕ್ಯ. ಸೈತಾನನು ನಮ್ಮನ್ನು ವಂಚಿಸಿ ನಷ್ಟಪಡಿಸಬಾರದು, ಅವನ ಯೋಚನೆಗಳು ನಾವು ಅರಿಯದವರಲ್ಲವಲ್ಲ. ಅಪೊಸ್ತಲ ಪೌಲನು ಈ ಕೊರಿಂಥ ಸಭೆಗೆ ಈಗ ಹೇಳ್ತಾನೆ, ಸೈತಾನನು ನಿಮ್ಮನ್ನು ವಂಚಿಸಿ ನಷ್ಟಪಡಿಸಬಾರದು. ಯಾಕಂದರೆ ಬರೇ ಸೈತಾನನ ಇನ್ನೊಂದು ಹೆಸರಾಗಿದೆ, ಬರೇ ಅದನ್ನು ಕಳ್ಳನು ಆಗಿದ್ದಾನೆ. ಯೇಸು ಕ್ರಿಸ್ತ ಹೇಳ್ತಾನೆ, ಸೈತಾನ ಕಳ್ಳನ್ನು ಬರುವುದು ಕದ್ದುಕೊಳ್ಳುವುದಕ್ಕೆ, ಹಾಳು ಮಾಡೋದಕ್ಕೆ, ಕವಿಯುವುದಕ್ಕೆ, ವಿನ ಬೇರೆ ಯಾವುದಕ್ಕೂ ಬರುವುದಿಲ್ಲ. ಅದಕ್ಕೆ ಇಲ್ಲಿ ಅಪೊಸ್ತಲ ಪೌಲನು ಆ ಸೈತಾನನು ನಿಮ್ಮನ್ನು ವಂಚಿಸಿ ನಷ್ಟಪಡಿಸಬಾರದು. ಅದು ಆತನ ವಂಚನೆ ಒಳಗಾಗದಂತೆ ಆತನ ತಂತ್ರೋಪಗಳನ್ನು ತಿಳಿದುಕೊಳ್ಳಬೇಕು. ನಾನು ಈ ವಾಕ್ಯದ ಮುಖಾಂತರ ಸೈತಾನನ 6 ವಿಧದ ತಂತ್ರೋಪಗಳನ್ನು ನಿಮಗೆ ಅತಿ ಸ್ಪಷ್ಟವಾಗಿ ತಿಳಿಸ್ತೇನೆ. ಈ ತಂತ್ರೋಪಗಳನ್ನು ತಿಳಿದುಕೊಂಡು ಇದರಲ್ಲಿ ಜಯ ಹೊಂದುವುದಾದರೆ ಸೈತಾನಿಗೆ ಯಾವ ರೀತಿ ನಿಮ್ಮ ಆಶೀರ್ವಾದವಾಗಲಿ, ಆರೋಗ್ಯವಾಗಲಿ, ನಿಮ್ಮನ್ನು ಕದ್ದುಕೊಂಡು ಹೋಗಲಿಕ್ಕೆ ಅವನಿಗೆ ಅವಕಾಶ ಸಿಗುವುದಿಲ್ಲ. ಮೊದಲನೆಯ ಕುತಂತ್ರವಾಗಿದೆ, ಸೈತಾನನು ಪಾಪವನ್ನು ಮಾಡಲಿಕ್ಕೆ ದೇವರ ಮಕ್ಕಳನ್ನು ಪ್ರೇರೇಪಿಸ್ತಾನೆ. ನಾವು ನೋಡ್ತೇವೆ ಜ್ಞಾನೋಕ್ತಿ ಪುಸ್ತಕ 1ನೇ ಅಧ್ಯಾಯದಲ್ಲಿ 10ನೇ ವಾಕ್ಯ. ಮಗನೇ, ಪಾಪಿಗಳು ದುಷ್ಪರಿಣೆಯನ್ನು ಮಾಡಿದರೆ ನೀನು ಒಪ್ಪಲೇಬೇಡ. ಇಲ್ಲಿ ಸ್ವಲ್ಪ ಮಾಡ್ತಾನೆ, ಸೈತಾನನು ಮನುಷ್ಯರ ಮುಖಾಂತರ ಭಕ್ತಿಯ ಬೇಸವಿದ್ದು ದೇವರ ನಾನಾ ವಿಧದಲ್ಲಿ ಸೈತಾನನು ದೇವರ ಮಕ್ಕಳು ಪಾಪವನ್ನು ಮಾಡಲಿಕ್ಕೆ ದುಷ್ಪರಿಣೆ ತರುತ್ತಾನೆ. ಅದಕ್ಕೆ ಸ್ವಲ್ಪ ಮಗನೇ, ಪಾಪಿಗಳು ದುಷ್ಪರಿಣೆ ಮಾಡಿದೇನು ಒಪ್ಪಲೇಬೇಡ. ಅದೇ ರೀತಿ ಅಪೊಸ್ತಲ ಪೌಲನು ರೋಮಾಪುರದವರಿಗೆ ಬರೆದ ಪತ್ರಿಕೆ 6ನೇ ಅಧ್ಯಾಯದಲ್ಲಿ 12ರಿಂದ 16ನೇ ವಾಕ್ಯದಲ್ಲಿ ಹೀಗೆ ಹೇಳ್ತಾನೆ, ಈಗಿರುವುದರಿಂದ ಸಾಯತಕ್ಕ ನಿಮ್ಮ ದೇಹದ ಮೇಲೆ ಪಾಪನ ಆಳಗೊಳಿಸಿ ನೀವು ದೇಹದ ದುರಾಸೆಗಳಿಗೆ ಒಳಪಡಬೇಡಿರಿ. ಇದು ಮಾತ್ರವಲ್ಲದೆ ನೀವು ನಿಮ್ಮ ಅಂಗಗಳನ್ನು ಪಾಪಕ್ಕೆ ಒಪ್ಪಿಸುವರಾಗಿದ್ದು ದುಷ್ಟತ್ವವನ್ನು ನಡೆಸುವ ಸಾಧನಗಳಾಗ ಮಾಡಬೇಡಿರಿ. ಆದರೆ ಸತ್ತವರಿಗಿಂತ ಜೀವಿತರಾಗಿರಲಾಗಿ ನಿಮ್ಮನ್ನು ದೇವರಿಗೆ ಒಪ್ಪಿಸಿಕೊಟ್ಟು ನಿಮ್ಮ ಅಂಗಗಳನ್ನು ನೀತಿಕೃತ್ಯಗಳನ್ನು ನಡೆಸುವ ಸಾಧನಗಳನ್ನಾಗಿ ಆತನಿಗೆ ಸಮರ್ಪಿಸಿರಿ. ಯಾಕೆಂದರೆ ಪಾಪವು ನಿಮ್ಮ ಮೇಲೆ ಅಧಿಕಾರ ನಡೆಸದು. ನೀವು ಧರ್ಮಶಾಸ್ತ್ರಕ್ಕೆ ಅಧೀನರಲ್ಲ, ಕೃಪೆಗೆ ಅಧೀನರಾಗಿದ್ದೀರಷ್ಟೇ. ಹಾಗಾದರೇನು? ನಾವು ಧರ್ಮಶಾಸ್ತ್ರದ ಅಧೀನರಲ್ಲ, ಕೃಪಾಧೀನರಾಗಿದ್ದೇವೆಂದು ಪಾಪವನ್ನು ಮಾಡಬಹುದು? ಎಂದಿಗೂ ಮಾಡಬಾರದು. ನೀವು ಯಾವನಿಗೆ ದಾಸರಂತೆ ವಿಧೇಯರಾಗುತ್ತೇವೆಂದು ನಿಮ್ಮನ್ನು ಒಪ್ಪಿಸಿಕೊಡುತ್ತೀರೋ ಆ ಯಜಮಾನಿಗೆ ದಾಸರಾಗಿ ಇರುವೆಂದು ನಿಮಗೆ ಗೊತ್ತಿಲ್ಲವೋ? ಪಾಪಕ್ಕೆ ದಾಸರಾದರೆ ಮರಣವೇ ಫಲ, ನಂಬಿಕೆಂಬ ವಿಧೇಯತೆಗೆ ದಾಸರಾದರೆ ನೀತಿಯೇ ಫಲ. ಯಾಪ ಅತಿ ಸ್ಪಷ್ಟ ಹೇಳ್ತೇನೆ, ದೇವರ ಮಕ್ಕಳಾದ ನೀವು ಯಾರು ಯೇಸು ಕ್ರಿಸ್ತನ ನಂಬಿಕೆ ಇಟ್ಟುಕೊಂಡು ನೀರಿನಲ್ಲಿ ಮುಳುಗಿ ದೇಶ ತಗೊಂಡಿರ್ತೀರೋ, ನೀವು ಯಾವತ್ತೂ ಆ ಪಾಪಕ್ಕೆ ನಿಮ್ಮ ಮೇಲೆ ಅಧಿಕಾರ ಮಾಡಲಿಕ್ಕೆ ಅವಕಾಶ ಕೊಡಬಾರ್ದು. ಪಾಪವನ್ನು ಮಾಡಲಿಕ್ಕೆ ನಿಮ್ಮ ದೇಹದ ಅಂಗಗಳನ್ನು ಸಮರ್ಪಣೆ ಮಾಡಿಕೊಡಬಾರ್ದು. ಪಾಪವು ಮಾಡಲಿಕ್ಕೆ ನೀವು ನಿಮ್ಮ ಅಂಗಗಳು ಒಪ್ಪಿಸಿಕೊಡುವುದಾರೆ ಮಾತ್ರವೇ ಸೈತಾನಿಗೆ ನಿಮ್ಮ ಮೇಲೆ ಅಧಿಕಾರ ಸಿಗ್ತದೆ. ಆಗ ಆತ ಸರ್ವ ಅಧಿಕಾರದಿಂದ ನಿಮ್ಮ ಕುಟುಂಬವನ್ನು, ನಿಮ್ಮ ಆಶೀರ್ವಾದವನ್ನು, ಆರೋಗ್ಯವನ್ನು, ನಿಮ್ಮ ಹಣಕಾಸನ್ನು ಕದ್ದುಕೊಂಡು ಹೋಗ್ತಾನೆ. ಅದೇ ಅಪೊಸ್ತಲ ಪೌಲನು ಹೇಳ್ತಾನೆ, ನಿಮ್ಮ ಶರೀರದ ಅಂಗಾಂಗಗಳನ್ನು ಪ್ರತಿದಿನ ನೀತಿಯ ಕೃತ್ಯಗಳನ್ನು ಮಾಡುವ ಸಾಧನಗಳಿಗೆ ಆತನಿಗೆ ಸಮರ್ಪಣೆ ಮಾಡಿಕೊಳ್ಳಬೇಕು. ಹಾಗೆ ಮಾಡಿಕೊಟ್ಟರೆ ಸೈತಾನನ ಈ ವಂಚನೆಗೆ ನೀವು ಒಳಪಡುವುದಿಲ್ಲ. ಮತ್ತು ಅಪೊಸ್ತಲ ಪೌಲನು ಹೇಳ್ತಾನೆ, ರೋಮಾಪುರದ ಬರೆದ ಪತ್ರಿಕೆ 6ನೇ ಅಧ್ಯಾಯದಲ್ಲಿ 16ನೇ ವಾಕ್ಯ, ನೀವು ಯಾವನಿಗೆ ದಾಸರ ಒಪ್ಪಿಸಿಕೊಡುತ್ತೀರೋ ಆ ಯಜಮಾನಿಗೆ ನೀವು ದಾಸರಾಗದೆ ಪಾಪವನ್ನು ಮಾಡಿದರೆ ಪಾಪಕ್ಕೆ ದಾಸರಾಗ್ತೀರಿ. ಮತ್ತು ಆ ಪಾಪದ ಯಜಮಾನು ಸೈತಾನನಾಗಿದ್ದಾನೆ. ಪಾಪಕ್ಕೆ ದಾಸರದೆ ಮರಣವೇ ಫಲ. ಅಂದರೆ ಅರ್ಥಪ್ರೆ ನೀವು ಪಾಪಕ್ಕೆ ನೀವು ಒಳಗಾಗುವುದಾದರೆ ಸೈತಾನ ನಿಮ್ಮ ಮೇಲೆ ಅಧಿಕಾರ ನಡೆಸ್ತಾನೆ. ಆತನು ನೀವು ಪಾಪ ಮಾಡಿದ ನಂತರ ಆತ ನಿಮ್ಮ ಕುಟುಂಬವನ್ನು, ನಿಮ್ಮ ಆಶೀರ್ವಾದ ಎಲ್ಲ ರೀತಿಯ ಕದ್ದುಕೊಂಡು ಹೋಗ್ತಾನೆ, ಮರಣವನ್ನು ತರುತ್ತಾನೆ. ಆದರೆ ನಂಬಿಕೆ ವಿದ್ಯುತ್ತಿಗೆ ದಾಸರದೆ ನೀವು ನೀತಿವಂತರಾಗ್ತೀರಿ, ನೀತಿಯ ಫಲವನ್ನು, ನೀತಿಯ ಆಶೆ ಹೊಂದಿಕೊಳ್ಳುತ್ತೀರಿ. ಹಾಗಾದರೆ ಮೊದಲು ಪ್ರಿಯರೇ, ಸೈತಾನನು ನಿಮ್ಮನ್ನು ವಂಚನೆ ಮಾಡಬಾರ್ದು, ನಿಮ್ಮ ಆಶೆ ನಷ್ಟಪಡಿಸಬಾರ್ದು. ಎಂದಿಗೂ ಪಾಪಕ್ಕೆ ದುಷ್ಪರಿಣಾಮ ತರುವಾಗ ಅದಕ್ಕೆ ಒಪ್ಪಲೇಬಾರ್ದು. ಆ ಪಾಪವನ್ನು ಎದುರಿಸಿ ನಿಲ್ಲುವರಾಗಬೇಕು. ಸೈತಾನನು ದೇವರ ಮಕ್ಕಳ ಬಗ್ಗೆ ದೂರು ಹೇಳುವನಾಗಿದ್ದಾನೆ, ಆತನು ದೂರುಗಾರನಾಗಿದ್ದಾನೆ. ನಾವು ನೋಡ್ತೇವೆ ಯೋಬನ ಪುಸ್ತಕ
1ನೇ ಆದ್ಯದಲ್ಲಿ 9ರಿಂದ 11ನೇ ವಾಕ್ಯ ತನಕ. ಅದಕ್ಕೆ ಸೈತಾನನು, ಯೋಬನು ದೇವರಲ್ಲಿ ಭಯಭಕ್ತಿಯನ್ನು ಲಾಭವಿಲ್ಲದೆ ಇಟ್ಟಿದ್ದಾನೋ, ನೀನು ಅವನಿಗೂ ಅವನ ಮನೆಗೂ ಅವನ ಎಲ್ಲ ಸ್ವಾಸ್ಥ್ಯಕ್ಕೂ ಸುತ್ತಮುತ್ತಲೂ ಬೇಲಿಯನ್ನು ಹಾಕಿದೆಯಲ್ಲ. ಅವನು ಕೈ ಹಾಕಿದ ಕೆಲಸವನ್ನು ನೀನು ಸಫಲಪಡಿಸುತ್ತಿರುವುದರಿಂದ ಅವನ ಸಂಪತ್ತು ದೇಶದಲ್ಲಿ ವೃದ್ಧಿ ಆಗುತ್ತಾ ಬಂದಿದೆ. ಆದರೆ ನಿನ್ನ ಕೈ ನೀಡಿ ಅವನ ಸೊತ್ತನ್ನೆಲ್ಲ ಅಳಿಸಿಬಿಡು, ಆಗ ಅವನು ನಿನ್ನ ಎದುರಿಗೆ ನಿನ್ನನ್ನು ದೂಷಿಸು ಅಂದನು. ಜೋಬ್ ಚಾಪ್ಟರ್ 1:9-11. ಇಲ್ಲಿ ನೋಡ್ತೇವೆ, ದೇವರು ಸೈತಾನ್ ಅಂತ ಕೇಳುತ್ತಾನೆ. ಅಂದರೆ ದೇವರ ಅಪ್ಪಣೆಯಿಲ್ಲದೆ ಸೈತಾನನಿಗೆ ನಿಮ್ಮಲ್ಲಿ ಅಧಿಕಾರ ಸಿಗುವುದಿಲ್ಲ. ಈಗ ಸೈತಾನನು ದೇವರ ಹೇಳ್ತಾನೆ, ನೀನು ಯೋಬನಿಗೆ ನೀನು ಆಶೀರ್ವಾದ ಮಾಡಿದಿ, ಅವನು ಅಭಿವೃದ್ಧಿ ಆಗಿದ್ದಾನೆ, ನಿನ್ನ ಕೈ ಚಾಚಿ ಅವನ ಆಶೀರ್ವಾದ ತೆಗೆದು ಬಿಟ್ಟರೆ ಅದನ್ನು ದೂಷಿಸ್ತಾನೆ. ಅದು ಈ ಸೈತಾನಿಗೆ ದೇವರು ಅನುಮತಿ ಕೊಡಲಿಕ್ಕೆ ಕಾರಣ ಏನೆಂದರೆ, ಯೋಬನ ಪುಸ್ತಕ 32ನೇ ಅಧ್ಯಾಯದಲ್ಲಿ 1ನೇ ವಾಕ್ಯದಲ್ಲಿ ನೋಡ್ತೇವೆ, ಯೋಬನಲ್ಲಿ ಅದು ತಾನೇ ನೀತಿ ಅಂತ ಅಹಂಕಾರ ಇತ್ತು. ನಾವು ನೋಡ್ತೇವೆ ಯೋಬನ ಪುಸ್ತಕ 32ನೇ ಅಧ್ಯಾಯದಲ್ಲಿ 1ನೇ ವಾಕ್ಯ. ಆಗ ಯೋಬನು ಸ್ವಂತಗನಲ್ಲಿ ನೀತಿವಂತನಾಗಿದ್ದರಿಂದ ಆ ಮೂವರು ಅವನಿಗೆ ಉತ್ತರ ಕೊಡೋದನ್ನು ನಿಲ್ಲಿಸಿಬಿಟ್ಟರು. ದೇವರು ಕಾರಣವಿಲ್ಲದೆ ಸೈತಾನಿಗೆ ಅನುಮತಿ ಕೊಡುವುದಿಲ್ಲ ದೇವರ ಮಕ್ಕಳನ್ನು ಅಟ್ಯಾಕ್ ಮಾಡೋದಕ್ಕೆ. ಇಲ್ಲಿ ಸೈತಾನನು ದೂರ ಇರುವಾಗ ದೇವರು ಪರ್ಮಿಷನ್ ಕೊಡುತ್ತಾರೆ. ಕಾರಣ ಯೋಬ ನೆನೆಸಿಕೊಂಡು ತನ್ನಲ್ಲಿ ಪಾಪವಿಲ್ಲ ಎಂಬ ಅಹಂಕಾರ ಇದ್ದೇನೆ ಅಂತಾಗಿ ಆ ಅಹಂಕಾರ ಅವನು ಮುರಿಯಲಿಕ್ಕೆ ದೇವರು ಸೈತಾನಿಗೆ ಅನುಮತಿ ಕೊಡುತ್ತಾನೆ. ಮತ್ತು ದೇವರ ಅನುಮತಿಯಿಂದ ಸೈತಾನನು ಯೋಬನ ಮಕ್ಕಳನ್ನು ಎಲ್ಲ ಆಸ್ತಿ ಕದ್ದುಕೊಂಡು ಹೋಗ್ತಾನೆ. ಅದಕ್ಕೆ ನಾವು ನೋಡ್ತೇವೆ, ಈ ಸೈತಾನನ ಈ ಒಂದು ದೂರುಗಾರರಿಂದ ನೀವು ಜಯ ಹೊಂದಬೇಕಾದರೆ ಅಪೊಸ್ತಲ ಯೋಹನನು 1ನೇ ಯೋಹನ ಬರೆದ ಪತ್ರಿಕೆ 1ನೇ ಅಧ್ಯಾಯದಲ್ಲಿ 8 ಮತ್ತು 9ನೇ ವಾಕ್ಯದಲ್ಲಿ ಈಗ ಹೇಳ್ತದೆ, ನಮ್ಮಲ್ಲಿ ಪಾಪವಿಲ್ಲವೆಂದು ನಾವು ಹೇಳಿದರೆ ನಮ್ಮನ್ನು ನಾವೇ ಮೋಸಪಡಿಸಿಕೊಳ್ಳುತ್ತೇವೆ ಮತ್ತು ಸತ್ಯ ಎಂಬುದು ನಮ್ಮಲ್ಲಿಲ್ಲ. ನಮ್ಮ ಪಾಪ ಒಪ್ಪಿಕೊಂಡು ಅರಿಕೆ ಮಾಡುವುದರೆ ಅದು ನೀತಿವಂತನು ನಂಬಿಕೆಯಾಗಿರುವುದರಿಂದ ನಮ್ಮ ಸಕಲ ಪಾಪಗಳನ್ನು ಪರಿಹರಿಸಿ ನಮ್ಮನ್ನು ನೀತಿವಂತನೇ ಮಾಡುತ್ತಾನೆ. ಹಾಗಾದರೆ ಸೈತಾನ್ ನಿಮ್ಮ ಮೇಲೆ ಅಟ್ಯಾಕ್ ಮಾಡಿದಂತೆ, ನಿಮ್ಮ ಬಗ್ಗೆ ದೂರ ಇದ್ದಂತೆ ಪ್ರತಿದಿನ ಮುಂಜಾನೆ ಜಾವದಲ್ಲಿಯೂ ರಾತ್ರಿ ಮಲಗುವಾಗಲೂ ಹೆಚ್ಚಾಗಿ ದೇವರನ್ನು ಓದಬೇಕು. ವಾಕ್ಯ ಧ್ಯಾನ ಮಾಡಬೇಕು. ವಾಕ್ಯದಿಂದ ಮೇಲೆ ಅದನ್ನು ಪರೀಕ್ಷೆ ಮಾಡಬೇಕು. ಆಗ ವಾಕ್ಯವು ಕನ್ನಡಿ ರೂಪದಲ್ಲಿ ನಿಮ್ಮಲ್ಲಿರುವ ಗುಪ್ತ ಪಾಪವನ್ನು ತೋರಿಸಿಕೊಡುವಾಗ ಒಪ್ಪಿಕೊಳ್ಳಬೇಕು. ದೇವ ನನ್ನ ಶ್ರಮಿಸು, ಎಷ್ಟು ನೀವು ಪಾಪ ಒಪ್ಪಿಕೊಳ್ಳುತ್ತೀರೋ ಕೂಡಲೇ ಯೇಸು ರಕ್ತ ನಿಮ್ಮ ಪಾಪವನ್ನು ತೊಳೆದು ನಿಮ್ಮನ್ನು ಶುದ್ಧೀಕರಿಸ್ತದೆ. ಒಂದು ವೇಳೆ ನೀವು ಪಾಪ ಮಾಡಿ ನನ್ನಲ್ಲಿ ಪಾಪವಿಲ್ಲ, ನಾನು ನೀತಿಯಿಂದ ಆ ಅಹಂಕಾರ ಬರುವುದಾದರೆ ಮಾತ್ರವೇ ಆ ಸೈತಾನ ನಿಮಗೆ ದೂರ ಹೇಳ್ತಾನೆ. ಆ ದೂರ ಹೇಳುವಾಗ ದೇವರು ಸೈತಾನ ಅನುಮತಿ ಕೊಡ್ತಾನೆ. ಯಾಕಂದರೆ ಅವನ ದೂರಿಗೆ ಆಕಾಶ ಮತ್ತು ಭೂಮಿ ಸಾಕ್ಷಿಯಾಗಿಟ್ಟು. ಯಾಕಂದರೆ ನಾವು ನೋಡ್ತೇವೆ ಧರ್ಮೋಪದೇಶಕರ ಪುಸ್ತಕದಲ್ಲಿ 30ನೇ ಅಧ್ಯಾಯದಲ್ಲಿ 19 ಮತ್ತು 20ನೇ ವಾಕ್ಯದಲ್ಲಿ ದೇವರು ಹೇಳ್ತಾನೆ ಮೋಶೆಗೆ ಮತ್ತು ಇಸ್ರಾಯೇಲಿಗೆ, ನಾನು ಆಕಾಶವನ್ನು ಭೂಮಿಯನ್ನು ಸಾಕ್ಷಿಗೆ ಇಟ್ಟಿದ್ದೇನೆ. ಯಾರ್ಯಾರು ದೇವರ ಆಜ್ಞೆಗಳನ್ನು ಕೈಕೊಂಡು ನಡೆಯುತ್ತಾರೋ ಆಕಾಶ ಭೂಮಿಗೆ ಸಾಕ್ಷಿ ಕೊಡದೆ ಅವರಿಗೆ ಆಶೀರ್ವಾದ ಬರಲೇಬೇಕು ಎಂಬುದಾಗಿ. ಯಾರು ದೇವರ ಆಜ್ಞೆ ಅವಿಧರಾಗ್ತಾರೆ ಆಕಾಶ ಭೂಮಿ ಕೇಳ್ತದೆ ಶಾಪ ಬರಲಿಕ್ಕೆ. ಹಾಗಾದರೆ ನಿಮಗೆ ಆಶೀರ್ವಾದ ಬರಬೇಕಾ? ದೇವರ ಆಜ್ಞೆ ಕೈಕೊಂಡು ನಡೀರಿ. ಆಗ ಸಹಿತ ದೂರ ಹೇಳಿದ್ರು ಸಹ ಆಕಾಶ ಭೂಮಿ ನಿಮ್ಮ ಪರ ಸಾಕ್ಷಿ ಕೊಡುವಾಗ ದೇವರು ಆ ದೂರ ಸ್ವೀಕಾರ ಮಾಡಿದ್ರ. ಒಂದು ವೇಳೆ ಯೋಬನಾಗೆ ನನ್ನಲ್ಲಿ ಪಾಪವಿಲ್ಲ, ನಾನು ನೀತಿಯ ಅಹಂಕಾರ ಇದ್ದರೆ ಈ ಭೂಮಿ ಮತ್ತು ಆಕಾಶ ನಿಮ್ಮ ಬಗ್ಗೆ ಸಾಕ್ಷಿ ಕೊಡುತ್ತದೆ. ಆಗ ಸೈತಾನ್ ದೂರ ಇರುವಾಗ ದೇವರು ಅವನಿಗೆ ಅನುಮತಿ ಕೊಡುತ್ತೆ. ಹಾಗಾದರೆ ಸೈತಾನ್ ದೂರಗಾರನು ನಿಮ್ಮ ಬಗ್ಗೆ ದೂರ ಹೇಳಿದಂತೆ ಹಗಲು ರಾತ್ರಿ ನೀವು ಎಚ್ಚರಿಕೆಗೊಳ್ಳಬೇಕು. ಮತ್ತು ಆ ದೂರನ್ನು ಸೋಲಿಸಬೇಕಾದ್ರೆ 3 ಆಯುಧಗಳನ್ನು ಉಪಯೋಗ ಮಾಡಬೇಕು. ನಾವು ನೋಡ್ತೇವೆ ಪ್ರಕಟಣೆ ಗ್ರಂಥ 12ನೇ ಅಧ್ಯಾಯದಲ್ಲಿ 10 ಮತ್ತು 11ನೇ ವಾಕ್ಯ. ಆಗ ಪರಲೋಕದಲ್ಲಿ ಶಬ್ದವನ್ನು ಕೇಳಿದನು, ಅದೀಗ ಜಯವು ಶಕ್ತಿಯು ರಾಜ್ಯವು ನಮ್ಮ ದೇವರಿಗೆ ಉಂಟಾಯಿತು. ಅದನ್ನು ಅಭಿಷೇಕಿಸಿದವನ ಅಧಿಕಾರವು ಈಗ ಸ್ಥಾಪಿತವಾಯಿತು. ಹಗಲಿರುಳು ನಮ್ಮ ಸಹೋದರರ ಮೇಲೆ ನಮ್ಮ ದೇವರ ಮುಂದೆ ದೂರ ಇಲ್ಲದ ದೂರಗಳನ್ನು ದಬ್ಬಲ್ಪಟ್ಟಿದ್ದಾನೆ. ಅವರು ಪ್ರಾಣದ ಮೇಲಿನ ಪ್ರೀತಿಯನ್ನು ತೊರೆದು ಮರಣಕ್ಕೆ ತೆಗೆದೆ ಯಜ್ಞದ ಕುರಿದಾತನ ರಕ್ತದ ಬಲದಿಂದಲೂ ತಮ್ಮ ವಾಕ್ಯದ ಬಲದಿಂದಲೂ ಅವನನ್ನು ಜಯಿಸಿದರು. ನೋಡ್ತೇವೆ ಈಗ ಸೈತನು ಮಧ್ಯ ಹಾಕಿಸಲಿದ್ದಾನೆ. ಹಗಲು ರಾತ್ರಿ ದೇವರ ಮಕ್ಕಳ ಬಗ್ಗೆ ಸಹೋದರರ ಬಗ್ಗೆ ದೂರ ಹೇಳುವ ಅವನ ಕೆಲಸವಾಗಿದೆ. ಆತನು ರ್ಯಾಪ್ಚರ್ ಆದ ನಂತರ ಟ್ರಿಬ್ಯುಲೇಷನ್ ಪೀರಿಯಡ್ ಕೆಳಗೆ ಬೀಳ್ತಾ ಅಷ್ಟರ ಮೇಲೆ. ಆಗ ಈ ದೂರಗಾರನು ನಿಮ್ಮ ಮೇಲೆ ದೂರ ಹೇಳಿದಂತೆ ಅದನ್ನು ಜಯಿಸಬೇಕಾದರೆ ಇಲ್ಲಿ ನಾವು ನೋಡ್ತೇವೆ 3 ಆಯುಧಗಳ ಉಪಯೋಗ ಮುಂದಾಗಿದೆ. ಅವರು ಪ್ರಾಣದ ಮೇಲಿನ ಪ್ರೀತಿಯನ್ನು ತೊರೆದು ಮನೆಯಾದ ರಕ್ತವಾಗಿದೆ. ನಿಮ್ಮ ಸರಿಯಾದ ಸ್ವಭಾವಗಳನ್ನು ಪ್ರತಿದಿನ
ಕ್ರೂಜಿಗೆ ಹಾಕುವರು ಆಗಬೇಕು. ಆಗ ಸೈತಾನಿಗೆ ನಿಮ್ಮ ಮೇಲೆ ದೂರಲಿಕ್ಕೆ ಅವಕಾಶ ಇರುವುದಿಲ್ಲ. ನಾವು ನೋಡ್ತೇವೆ ಗಲಾತ್ಯರ ಪತ್ರಿಕೆ 5ನೇ ಅಧ್ಯಾಯದಲ್ಲಿ 22ರಿಂದ 24ನೇ ವಾಕ್ಯದಲ್ಲಿ ದೇವರ ಆತ್ಮನಿಂದ ಉಂಟ ಫಲವೆಂದರೆ ಪ್ರೀತಿ, ಸಂತೋಷ, ಸಮಾಧಾನ, ದೀರ್ಘಶಾಂತಿ, ದಯೆ, ಉಪಕಾರ, ನಂಬಿಕೆ, ಸಾಧುತ್ವ, ಸಮಧಮೆ, ಈ 9 ಫಲಗಳು ಪ್ರೇ. ಇಂಥವುಗಳ ಮೇಲೆ ಯಾವ ಧರ್ಮಶಾಸ್ತ್ರವು ಆಕ್ಷೇಪಿಸುವುದಿಲ್ಲ ಪ್ರೇ. ದೇವರ ಆತ್ಮನ ಪ್ರಕಾರ ನಡೆಯುತ್ತದೆ. ಈ 9 ಫಲಗಳ ಮೇಲೆ ಕಂಡು ಬರ್ತವೆ. ಯಾವ ಧರ್ಮಶಾಸ್ತ್ರವು ಯಾವ ಸೈತಾನ ನಿಮ್ಮನ್ನು ಅಪರಾಧ ಹೇಳಲಿಕ್ಕೆ ಆಗುವುದಿಲ್ಲ. ಅದು 24ನೇ ವಾಕ್ಯದಲ್ಲಿ ಅಪೊಸ್ತಲ ಪೌಲನು ಈಗ ಹೇಳ್ತಾನೆ, ಕ್ರಿಸ್ತ ಯೇಸುವಿನವರು ತಮ್ಮ ಶರೀರ ಭಾವವನ್ನು ಅದರ ವಿಷಯಾಭಿಲಾಷೆ ಸ್ವೇಚ್ಛಾಭಿಲಾಷೆತ ಶಿಲುಬೆಗೆ ಹಾಕಿದವರು. ಇದು ಆಗಿದೆ ನಿಮ್ಮ ಶರೀರ ಆದಿನ ಸ್ವಭಾವವನ್ನು ದಿನಾಲು ಶಿಲುಬೆಗೆ ಹಾಕುವರಾಗಬೇಕು. ಆಗ ಸೈತಾನಿಗೆ ನಿಮ್ಮ ದೂರಲಿಕ್ಕೆ ಅವನ ಅವಕಾಶ ಇದೆ, ಅವನು ಸೋತು ಹೋಗ್ತಾನೆ. ಎರಡನೇ ಅರ್ಥವಾಗಿದೆ ಪ್ರೇ, ಯಜ್ಞದ ಕುರಿದ ತನ್ನ ರಕ್ತದ ಬಲ. ಅದರ ಅರ್ಥ ಪ್ರೇ, ನೀವು ಪಾಪ ಮಾಡಿದ ಕೂಡಲೇ ಒಪ್ಪಿಕೊಳ್ಳಬೇಕು ಪ್ರೇ. ಯಾವನು ಪಾಪ ಮಾಡಿದ ಕೂಡಲೇ ಒಪ್ಪಿಕೊಳ್ಳಿ. ಹೌದು ದೇವ ನಾನು ತಪ್ಪು ಇಮ್ಮಿಡಿಯೇಟ್ ಒಪ್ಪಿಕೊಳ್ಳಬೇಕು ವಿನ ಅದನ್ನು ನೀವು ತಿರಸ್ಕಾರ ಮಾಡಬೇಡಿ. ಯಾಕೆ ನೀವು ಪಾಪ ಒಪ್ಪಿಕೊಳ್ಳದಿದ್ದರೆ ಸೈತಾನು ದೂರ ಹೇಳ್ತಾನೆ. ಒಪ್ಪಿಕೊಳ್ಳುವುದರೆ ಯೇಸು ಕ್ರಿಸ್ತ ನೀತಿವಂತನು, ಕೃಪಾಳು, ಆ ರಕ್ತವು ನಿಮ್ಮ ಪಾಪವನ್ನು ತೊಳೆದು ಶುದ್ಧೀಕರಿಸುವಾಗ ಸೈತಾನಿಗೆ ದೂರಲಿಕ್ಕೆ ಅವನಿಗೆ ಅವಕಾಶ ಸಿಗುವುದಿಲ್ಲ. ಮುಂದೆ ನೋಡ್ತೇವೆ, ತಮ್ಮ ವಾಕ್ಯದ ಬಲದಿಂದ ಅವನು ಜಯಿಸು. ಇದು ಅರ್ಥವಾಗಿದೆ, ದೇವರ ವಾಕ್ಯಕ್ಕೆ ನಾವು ವಿಧೇಯರಾಗಬೇಕು. ದೇವರ ವಾಕ್ಯ ವಿಧೇಯರಾಗುವಾಗ ಸೈತಾನನು ಸೋತು ಹೋಗ್ತಾನೆ, ನಿಮ್ಮ ದೂರ. ಈ 3 ಸಂಗತಿಗಳನ್ನು ಮಾಡಿಕೊಂಡು ಈ ದೂರಗಳ ಮೇಲೆ ಜಯ ಹೊಂದಿಕೊಂಡು ನಿಮ್ಮನ್ನು ವಂಚನೆ ಮಾಡದೆ ನೀವು ಜಾಗರೂಕರಾಗಬೇಕು ಎಂಬುದಾಗಿ ದೇವರ ಆತ್ಮನು ಇವತ್ತು ಹೇಳುತ್ತಾನೆ ಪ್ರಿಯರೇ. ಇವತ್ತು ಅನೇಕರು ಪ್ರಿಯರೇ ಸೈತಾನನ ವಂಚನೆ ಒಳಪಟ್ಟುಕೊಂಡು ನಿಮ್ಮ ಜೀವಿತ ಆಶೀರ್ವಾದ, ಆರೋಗ್ಯ, ನಿಮ್ಮ ಸಂಪತ್ತು, ನಿಮ್ಮ ಮಕ್ಕಳನ್ನು ಅಥವಾ ಗಂಡ ಹೆಂಡತಿಯನ್ನು ಪ್ರಿಯರೇ ನಷ್ಟ ಹೊಂದಿರೋ ಕಾರಣ ಈ ಸೈತಾನ ವಂಚನೆ. ಅದಕ್ಕೆ ಅಪೊಸ್ತಲ ಪೌಲನು ಅಂತಾನೆ, ಸೈತಾನ ನಿಮ್ಮನ್ನು ವಂಚಿಸಿ ನಷ್ಟಪಡಿಸಬಾರದು, ಆತನ ಆಲೋಚನೆಗಳನ್ನು ಅದಕ್ಕೂ ತಿದ್ದುಕೊಳ್ಳುವರಾಗಬೇಕು. 3ನೇ ಆಗಿದೆ, ಸೈತಾನನು ರೋಗಗಳನ್ನು ತರುತ್ತಾನೆ. ನಾವು ನೋಡ್ತೇವೆ ಯೋಬನ ಪುಸ್ತಕ 2ನೇ ಅಧ್ಯಾಯದಲ್ಲಿ 5ರಿಂದ 7ನೇ ವಾಕ್ಯ ತನಕ. ಆದರೆ ನಿನ್ನ ಕೈ ಚಾಚಿ ಅವನ ಅಸ್ಥಿ ಮಾಂಸಗಳನ್ನು ಒಡೆ, ಅವನು ನಿನ್ನ ಮುಖದೆದುರಿಗೆ ನಿನ್ನನ್ನು ದೂಷಿಸುವನು ಅಂದನು. ಯೋಬನು ಸೈತಾನನಿಗೆ, ಅವನು ನಿನ್ನ ಕೈಯಲ್ಲಿದ್ದಾನೆ, ನೋಡು ಅವನ ಪ್ರಾಣವನ್ನಾದರೂ ಉಳಿಸಲೇಬೇಕು ಎಂದು ಅಪ್ಪಣೆ ಕೊಟ್ಟನು. ಆಗ ಸೈತಾನನು ಯೆಹೋವನ ಸನ್ನಿಧಾನದಿಂದ ಹೊರಟು ಯೋಬನ ಅಂಗಾಲು ಮೊದಲುಗೊಂಡು ನಡುನಿತ್ಯವರೆಗೂ ಕೆಟ್ಟ ಕುರುಗಳನ್ನು ಹುಟ್ಟಿಸಿ ಅವನನ್ನು ಬಾಧಿಸನು. ನೋಡ್ತೇವೆ ಅನೇಕ ಮೆಜರ್ ಜಾಸ್ತಿಯಾಗಿ ರೋಗಗಳು ಸೈತಾನದಲ್ಲೇ ಬರ್ತವೆ. ಕೆಲವೊಂದು ರೋಗಗಳು ನಿಮ್ಮ ಅಜಾಗ್ರತೆ ಬರಬಹುದು. ಅದು ಮೋಸ್ಟ್ಲಿ ಅನೇಕ ರೋಗಗಳು ಸೈತಾನ ಬರ್ತವೆ. ಆದರೆ ಈ ಸೈತಾನ ರೋಗಗಳು ತರದಂತೆ ಪ್ರೇರೆ ನೀವು ಎಚ್ಚರ. ಯಾಕೆ ಸೈತಾನ ರೋಗಗಳು ತರಲಿಕ್ಕೆ ದೇವರು ಅನುಮತಿ ಕೊಟ್ಟನು? ನಾನು ನೋಡ್ತೀವಿ ಯೋಬನ ಪುಸ್ತಕ 33ನೇ ಅಧ್ಯಾಯದಲ್ಲಿ 14ರಿಂದ 19ನೇ ವಾಕ್ಯ. ದೇವರು ಮಾತನಾಡುವ ರೀತಿ ಒಂದುಂಟು, ಅದು 2 ಉಂಟು. ಮನುಷ್ಯನಾದರೂ ಲಕ್ಷಿಸುವುದಿಲ್ಲ. ಮನುಷ್ಯನಿಗೆ ಗಾಢನಿದ್ದೆ ಉಂಟಾದಾಗಲೂ ಹಾಸಿಗೆ ಮೇಲೆ ಜಂಪು ಹತ್ತಿದಾಗಲೂ ಆತನು ಸ್ವಪ್ನದಲ್ಲಿ ರಾತ್ರಿಯ ಕನಸಿನಲ್ಲಿ ಅವರ ಕಿವಿಗಳನ್ನು ತೆರೆದು ಅವರಿಗೆ ಶಿಕ್ಷಾವಸ್ಥಾನವನ್ನು ಉಪದೇಶಿಸಿ ಅದಕ್ಕೆ ಮುದ್ರೆ ಹಾಕುವನು. ಹೀಗೆ ಮನುಷ್ಯನನ್ನು ಅವನ ದುಷ್ಕಾರ್ಯದಿಂದ ತಪ್ಪಿಸುವನು. ಮಾನವನಿಗೆ ಗರ್ವವನ್ನು ಮರೆ ಮಾಡುವನು. ಅವನ ಆತ್ಮವನ್ನು ಅಧೋಲೋಕಕ್ಕೆ ಬೀಳದಂತೆ ತಡೆದು ಅವನ ಜೀವವನ್ನು ದೈವಸ್ಥದಿಂದ ಅಳಿದು ಹೋಗದ ಹಾಗೆ ನಿಲ್ಲಿಸುವನು. ಇದಲ್ಲದೆ ಸಂಕಟದಿಂದಲೂ ನಿತ್ಯವಾದ ಅಸ್ಥಿಪೀಡದಿಂದಲೂ ಮನುಷ್ಯನು ಹಾಸಿಗೆ ಮೇಲೆ ಶಿಕ್ಷಿಸಲ್ಪಡುವನು. ದೇವರು ಕೃಪಾಳು ಆಗಿದ್ದಾನೆ. ಯೋಬನಿಗೆ ಆ ರೋಗ ಬಂದಲು ದೇವರು ಯೋಬನ ಹತ್ರ ಮಾತನಾಡಿದ್ದನು. ಒಂದಲ್ಲ 2 ರೀತಿಯಲ್ಲಿ ಮತ್ತು ಕನಸಲ್ಲಿ ಇವತ್ತು ಪ್ರವಾಸ ಮಾಡಿ ದೇವರು ನಿಮ್ಮ ಹತ್ರ ಮಾತನಾಡ್ತಾನೆ. ಅಟ್ಲೀಸ್ಟ್ 3 ವಿಧವಾಗಿ ಒಂದು ಆಗಿದೆ, ದಿನಾಲು ದೇವರ ವಾಕ್ಯ ಓದಬೇಕು. ವಾಕ್ಯ ಓದುವಾಗ ಪವಿತ್ರಾತ್ಮನಲ್ಲಿ ಮಾತನಾಡ್ತಾನೆ. 2ನೇ ವಿಧ, ದೇವರ ಸಭೆಯಲ್ಲಿ ಸಂದೇಶ ಕೇಳುವಾಗ, ಈ ಮಾಧ್ಯಮದಲ್ಲಿ ವಾಕ್ಯ ಕೇಳುವಾಗ ದೇವರ ವಾಕ್ಯ ಕೇಳುವಾಗ ನಿಮ್ಮ ಸಂಗಡ ಮಾತನಾಡ್ತಾನೆ. 3ನೇದಾಗಿ ನಿಮ್ಮ ಮನಸ್ಸಾಕ್ಷಿ ಮುಖಾಂತರ ಈ 3 ರೀತಿಯಲ್ಲಿ ಮಾತನಾಡುವಾಗ ನೀವು ಅದು ತಿರಸ್ಕಾರ ಮಾಡಿದರೆ ಮಾತ್ರವೇ ದೇವರು ಸೈತಾನಿಗೆ ಅನುಮತಿ ಕೊಡುತ್ತಾನೆ. ಇಲ್ಲಿ ದೇವರು ಯೋಬನಿಗೆ ಈ ಶಿಕ್ಷೆ ಬರೋ ಮೊದಲು ಅವನದು 1 ಅಲ್ಲ 2 ಅಲ್ಲ ಕನಸಲ್ಲಿ ಮಾತನಾಡಿದನು. ಅದು ಯೋಬನು ಏನು ಮಾಡಿದ? ದೇವರು ಕೊಟ್ಟ ಮಾತನ್ನು ಅವನು ದಾಸ್ತಾರ ಮಾಡಿದ. ಮರೆತು ಹೋದ ನಿಮಿತ್ತಾಗಿ ಸೈತಾನಿಗೆ ಅನುಮತಿ ಕೊಟ್ಟ ರೋಗ ಮುಖಾಂತರ ಅವನಿಗೆ ಬಾಧಿಸಲಿಕ್ಕೆ. ಮತ್ತು ರೋಗ ಬರುವಾಗ ಅವನು ಅಲ್ಲಿ ಪಶ್ಚಾತ್ತಾಪಟ್ಟ ಆಗದೆ ನಿಮಗೆ ರೋಗಗಳಿಂದ ಮನಕರದಿಂದ ಸಂಪೂರ್ಣ ಸಂರಕ್ಷಣೆ ಬೇಕಾದರೆ ದೇವರ ಮಾತನ್ನು ಎಂದಿಗೂ ಮರೆತು ಬಿಡಬಿಡಿರಿ. ದೇವರು ಆಗಬದಿ ಟಿ ವಿ ಮಾಧ್ಯಮದಲ್ಲಿ ದೇವರು ಮಾತನಾಡ್ತಾನೆ, ಸಭೆಯಲ್ಲಿ ಮಾತನಾಡ್ತಾನೆ, ವಾಕ್ಯದ ಮುಖಾಂತರ ದೇವರು ಹೇಗೆ ನಿಮ್ಮಲ್ಲಿ ಮಾತನಾಡೋ ಆ ಮಾತಿನಿಗೆ ನೀವು ಕೂಡಲೇ ವಿಧೇಯರಾಗಬೇಕು. ಆಗ ವಿಧೇಯರಾಗಿದ್ದರೆ ದೇವರು ನಿಮ್ಮ
ಆರೋಗ್ಯದಾಯಕ ಅಂದ್ಕೊಂಡು ಯಾವ ರೋಗಗಳು ಬಂದ ನಿಮಗೆ ಕಾಪಾಡುವನಾಗಿದ್ದಾನೆ. ಒಂದು ವೇಳೆ ಯೋಬನಾಗೆ ದೇವರ ಮಾತನಾಡಿದ್ರು ಸಹ ನಿಮ್ಮ ಅದನ್ನು ಕಠಿಣ ಮಾಡಿಕೊಂಡು ದೇವರ ವಾಕ್ಯ ಅವಿಧರಾದರೆ ಆ ದೂರಗಳನ್ನು ದೂರ ಹೇಳುವಾಗ ಅಲ್ಲಿ ದೇವರು ಅಪ್ಪಣೆ ಕೊಡ್ತಾನೆ. ಯಾಕೆಂದರೆ ನಿಮಗೆ ಪಶ್ಚಾತ್ತಾಪ ಪಡೋದಕ್ಕೋಸ್ಕರವಾಗಿ ಬರೇ. ಈಗ 4ನೇ ಸಂಗತಿ ನೋಡ್ತೇವೆ, ಸೈತಾನನು ದೇವರ ವಾಕ್ಯಗಳನ್ನು ನಿಮ್ಮ ಮನಸ್ಸಿಂದ ಕದ್ದುಕೊಳ್ಳುತ್ತಾನೆ, ಅದಕ್ಕೆ ಅವಕಾಶ ಕೊಡಬಾರದು. ಇನ್ನೊಂದು ಎಕ್ಸಾಂಪಲ್ ನೋಡ್ತೇವೆ, ಎಫೆಸದವರಿಗೆ ಬರೆದ ಪತ್ರಿಕೆ 5ನೇ ಅಧ್ಯಾಯದಲ್ಲಿ 3ರಿಂದ 7ನೇ ವಾಕ್ಯ ತನಕ. ಜಾರತ್ವ, ಯಾವ ವಿಧವಾದ ಬಂಡುತನ, ದರಿಭಾಷೆ ಇವುಗಳ ಸುದ್ದಿಯಾದರೂ ನಿಮ್ಮಲ್ಲಿ ಇರಬಾರದು. ಇವುಗಳಿಗೆ ದೂರವಾಗಿರುವುದೇ ದೇವಜನರಿಗೆ ಯೋಗ್ಯವಾದುದು. ಹೊಲಸು ಮಾತು, ಹುಚ್ಚು ಮಾತು, ಕುಚ್ಚುವುದೇ ಮಾತು ಇವು ಬೇಡ, ಅಯುಕ್ತವಾಗಿವೆ. ಇವುಗಳನ್ನು ಬಿಟ್ಟು ದೇವರಿಗೆ ಉಪಕಾರ ಶುದ್ಧಿ ಮಾಡುವುದು ಉತ್ತಮ. ಜಾರರು, ದುರಾಚಾರಿಗಳು, ವಿಗ್ರಹ ಆರಾಧಕರು, ಲೋಭಿಗಳು ಇವರು ಒಬ್ಬರಿಗಾದರೂ ಕ್ರಿಸ್ತನ ಮತ್ತು ದೇವರಾಜ್ಯದಲ್ಲಿ ಬಾಧ್ಯತೆ ಇಲ್ಲವೇ ನೀವು ಚೆನ್ನಾಗಿ ಬಲ್ಲಿರಲ್ಲವೇ. ಊರಿಲ್ಲದ ಮಾತನಾಡುವವರಿಗೆ ಕಿವಿಗುಟ್ಟು ಮೋಸ ಹೋಗಬೇಡಿರಿ. ಅಂಥ ಕೃತ್ಯಗಳ ನಿಮಿತ್ತದಿಂದ ದೇವರ ಕೋಪವು ಆತನಿಗೆ ಅವಿಧರಾಗುವ ಮೇಲೆ ಬರುತ್ತದೆ. ನೀವು ಅವರೊಂದಿಗೆ ಪಾಲುಗಾರರಾಗಬೇಡಿರಿ. ಅಪ್ಪ ಅತಿ ಸ್ಪಷ್ಟ ಈ ಎಫೆಸದಲ್ಲಿರುವ ಸಭಾಪಾಲಕರಿಗೆ, ಸ್ವಾರ್ಥಿಕರಿಗೆ, ನಾಯಕರಿಗೆ, ದೇವರ ಮಕ್ಕಳಿಗೆ ಈ ಪದ ಹೇಳುವಾಗ ಅಪ್ಪಸ್ತಲ ಹೇಳ್ತಾನೆ, ಸೈತಾನನು ಸುಳ್ಳುಗಾರನು, ಆತನ ಕೆಲಸ ಸುಳ್ಳು ಬೋಧನೆ ಮಾಡೋದು. ಈ ಸುಳ್ಳು ಬೋಧನೆ ನೀವು ನಂಬಿಕಿಟ್ಟರೆ ಸಾಕು, ಕೃಪೆ ಉಂಟು ಅಲ್ಲ ದೇವರ ವಾಕ್ಯತೆ ಯೇಸು ನಂಬಿಕಿಟ್ಟವರು ನೀರಿನ ಮುಳುಗಿಸಿದವರು ತಮ್ಮ ಪಾಪಕ್ಕೆ ಪಶ್ಚಾತ್ತಾಪ ಪಡಬೇಕು, ಪಾಪ ಬಿಟ್ಟು ಬಿಡಬೇಕು. ಅವರು ಪವಿತ್ರಾತ್ಮ ಅದನ್ನಾಗಿ ನಡಿಬೇಕು, ಪವಿತ್ರಾತ್ಮ ಗುಣ ಅವರು ತೋರಿಬೇಕು. ಈ ಪಾಪಗಳಲ್ಲಿ ಯಾರು ನಡೀತಾರೋ ಅಪೊಸ್ತಲ ಹೇಳ್ತಾನೆ ಅಂಥ ಸುಳ್ಳು ಬೋಧನೆಗೆ ಹೇಳ್ತಾನೆ, ಊರಿಲ್ಲದ ಮಾತುಗಳಾಡುವವರಿಗೆ ಕಿವಿಡು ಇಂಥ ಸುಳ್ಳು ಬೋಧನೆಗೆ ಕಿವಿ ಮೋಸ ಹೋಗಬೇಡಿ. ಆಯಿತು ಸೈತನು ಅನೇಕ ದೇವರ ಮಕ್ಕಳನ್ನು ಇಂಥ ಸುಳ್ಳು ಬೋಧನೆಲ್ಲ ಮೋಸಪಡಿಸಿ ಅದಕ್ಕೆ ಎಚ್ಚರಿಕೆಗಳಾಗಬೇಕು. ನೀವು ಮೋಸ ಹೋದರೆ ನಿಮ್ಮ ರಕ್ಷಣೆ ಕಳೆದುಕೊಳ್ಳುತ್ತೀರಿ ಮತ್ತು ದೇವರ ಶಿಕ್ಷೆಗೆ ಒಳಪಡುತ್ತೀರಿ, ಕಷ್ಟಕ್ಕೆ ಸಂಕಟ ಒಳಪಡುತ್ತೀರಿ, ಟ್ರಿಬ್ಯುಲೇಷನಲ್ಲಿ ಉಳಿತೀರಿ. ಅದಕ್ಕೆ ಅವಕಾಶ ಕೊಡಬೇಡ್ರಿ. ಅಪೊಸ್ತಲ ಹೇಳ್ತಾನೆ ಇಂಥ ಉಳ್ಳ ಮಾತುಗಳನ್ನು ಕಿವಿಟ್ಟು ಮೋಸ ಹೋಗಬೇಡ್ರಿ. ಅಂಥ ಕಥೆಗಳ ನಿಮಿತ್ತ ದೇವರ ಕೋಪವು ಬರ್ತದೆ. ದೇವರು ಕೋಪಿಷ್ಟನಲ್ಲ, ದೇವರು ಪ್ರೀತಿ ಸ್ವರೂಪನು, ಕರುಣಾಳು, ದಯಾಳು ಆಗಿದ್ದಾನೆ, ದೀರ್ಘತನು. ಆದರೆ ದೇವರ ಮಕ್ಕಳಾದವರು ನೀವು ಸೈತನ ವಂಚನೆಗೆ ಒಳಪಟ್ಟು, ದುರ್ಬಲತೆಗೆ ಒಳಪಟ್ಟು ದೇವರ ಆಜ್ಞೆಗೆ ಅವಿಧರಾದರೆ ಮಾತ್ರವೇ ದೇವರ ಕೋಪವು ನಿಮ್ಮ ಮೇಲೆ ಬರುತ್ತದೆ. ವಿಧೇಯರಾದರೆ ಎಂದೂ ಕೋಪ ಬರುವುದಿಲ್ಲ. ವಿದ್ಯರಾದ ಮೇಲೆ ಆಶೀರ್ವಾದವು ಅವನ ಮುಖದ 1000 ತಲೆಗಳವರೆಗೆ ಬರ್ತದೆ ಮತ್ತು ದೇವರ ವಾಕ್ಯದಲ್ಲಿ ಬಲಪಟ್ಟಿದೆ. ಅದೇ ಅಪ್ಪನೇ ಅವಿಧರಾಗುವ ಒಟ್ಟಿಗೆ ಪಾಲುಗಾರಾಗಬೇಡ್ರಿ. ದೇವರ ವಾಕ್ಯಕ್ಕೆ ಯಾರು ವಿಧೇಯರಾಗ್ತಾರೋ ಅವರ ಒಟ್ಟಿಗೆ ನಿಮ್ಮ ಸ್ನೇಹಿತವನ್ನು ಬೆಳೆಸಿ ಅವರೊಟ್ಟಿಗೆ ಅನ್ನು ತಿಟ್ಟು ದೇವರ ವಿಧೇಯರಾಗಿರಿ, ಆಗ ಆಶೀರ್ವಾದ ಬರ್ತದೆ. ಇಲ್ಲದೆ ನೀವು ಮೋಸ ಹೋಗುತ್ತೀರಿ. ಎಂದಿಗೂ ಮೋಸ ಹೋಗುತ್ತೇನೆ, ಎಚ್ಚರಿಕೆ ಇರಬೇಕೆಂದು ಅಪೊಸ್ತಲನು ಅತಿ ಸ್ಪಷ್ಟವಾಗಿ ಹೇಳುತ್ತಾನೆ. ಅದೇ ನಾವು ಪ್ರಕಟಣೆ ಗ್ರಂಥ 21ನೇ ಅಧ್ಯಾಯದಲ್ಲಿ 8ನೇ ವಾಕ್ಯದಲ್ಲಿ ನಾವು ನೋಡ್ತೇವೆ. ಆದರೆ ಏಡಿಗಳು, ನಂಬಿಕೆಯಿಲ್ಲದವರು, ಆಶಯವಾದದಲ್ಲಿ ಸೇರಿದವರು, ಕೊಲೆಗಾರರು, ಜಾರರು, ಮಾಟಗಾರರು, ವಿಗ್ರಹ ಆರಾಧಕರು, ಎಲ್ಲ ಸುಳ್ಳುಗಾರರು ಇವರಿಸುವ ಪಾಲು ಬೆಂಕಿ ಗಂಧಗಳು ಇರುವ ಕೆರೆಯೇ, ಅದು 2ನೇ ಮರನು ಎಂದು ನನಗೆ ಹೇಳಿದವನು. ಅತಿ ಸ್ಪಷ್ಟವಾಗಿ ಇದರ ವಾಕ್ಯವಿದೆ. ಕಡೆಯದು ಅನೇಕ ಸುಳ್ಳು ಬೋಧಕರು, ಸುಳ್ಳು ಸೇವಕರು, ಸುಳ್ಳು ಸಹೋದರರು ಬರುತ್ತಾರೆ. ಅಂಥ ಸುಳ್ಳು ಬೋಧನೆ ಮುಖಾಂತರ ಸೈತನ್ನು ಅನೇಕ ಜನರು ಆತ ವಂಚನೆಗೆ ಒಳಪಟ್ಟರೆ ನೋಡಿ, ಈ ಪಾಪಗಳು ಮಾಡುವವರು ಪಶ್ಚಾತ್ತಾಪ ಪಡೆದರೆ ಅವರಿಗೆ ನರಕ, ನಿತ್ಯ ನರಕ ಸಿಗ್ತದೆ. ಅದಕ್ಕೋಸ್ಕರ ನೀವು ಸ್ವಸ್ಥ ಬೋಧನೆಗೆ ಹೋದರೆ, ಸ್ವಸ್ಥ ಬೋಧನೆ ಯೇಸು ನಂಬಿಗಿಟ್ಟವನು ತನ್ನ ಪಾಪಕ್ಕೆ ಪಶ್ಚಾತ್ತಾಪ ಪಡಬೇಕು. ನೀನು ಆಗ ನಿಮಗೆ ದೇವರ ರಾಜ್ಯವು ಸಿಗ್ತದೆ. ಕಡೆ ನಿಮ್ಮ ನಂಬಿಕೆಯನ್ನು ಕಾಪಾಡಿಕೊಳ್ಳಬೇಕು ಎಂಬುದೇ ಸ್ವಸ್ಥ ಬೋಧನೆ. ಈ ರೀತಿ ನೀವು ಮೋಸ ಹೋಗಬೇಡಿರಿ. 6ನೇ ಸಂಗತಿ ಇದೆ, ಸೈತಾನನು ಗರ್ಜಿಸುವ ಸಿಂಹವಾಗಿದ್ದಾನೆ. ಪೇತ್ರನ ಬರೆದ ಮೊದಲನೇ ಪತ್ರಿಕೆ ಅದೇ 5ನೇ ಅಧ್ಯಾಯದಲ್ಲಿ 8 ಮತ್ತು 9ನೇ ವಾಕ್ಯ. ಸ್ವಸ್ಥಚಿತ್ತನಾಗಿರಿ, ಎಚ್ಚರವಾಗಿರಿ. ನಿಮ್ಮ ವಿರೋಧಿಯಾಗಿರುವ ಸೈತಾನನು ಗರ್ಜಿಸುವ ಸಿಂಹದೋಪದಲ್ಲಿ ಯಾರು ನುಂಗಲಿ ಎಂದು ಹುಡುಕುತ್ತಾ ತಿರುಗುತ್ತಾನೆ. ನೀವು ನಂಬಿಕೆ ದೃಢವಾಗಿದ್ದು ಅವನನ್ನು ಎದುರಿಸಿರಿ. ಅಪೊಸ್ತಲರು ಸೈತಾನನು ಗರ್ಜಿಸುವ ಸಿಂಹದ ಪದದಲ್ಲಿ ದೇವರ ಮಕ್ಕಳನ್ನು ನುಂಗಲಿಕ್ಕೆ ನೋಡ್ತಾನೆ. ಅದಕ್ಕೋಸ್ಕರ ಎಚ್ಚರವಾಗದೆ ಸೈತಾನನು ಈ 6 ಯುದ್ಧದಲ್ಲಿ ನಿಮ್ಮನ್ನು ವಂಚನೆ ಪಡಿಸಿದಂತೆ ನೀವು ಯಾವಾಗಲೂ ಪ್ರಾರ್ಥನೆಯಲ್ಲಿ ಎಚ್ಚರವಾಗಿರಬೇಕು.
ಕರ್ತನ ಸಭೆಯಾಗಿ ಸೇರಿ ಬರೋದು ಎಂದಿಗೂ ಬಿಟ್ಟು ಬಿಡಿ. ಪ್ರತಿ ಆದಿತ್ಯವಾರ ತಪ್ಪದೆ ನಂಬಿಕಸ್ಥರಾಗಿ ನಿಮ್ಮ ಸಭೆಯಲ್ಲಿ ನೀವು ನಂಬಿಕಸ್ಥರಾಗಿ ಆ ಸಭೆ ಒಟ್ಟಿಗೆ ಅನ್ಯತೆ ಇಡುವುದು ಬಿಟ್ಟು ಬಿಡಬೇಡಿರಿ. ದಿನಲ್ಲೂ ವೈಯಕ್ತಿಕವಾಗಿ ಪ್ರಾರ್ಥನೆ ಮಾಡಬೇಕು, ಕುಟುಂಬವಾಗಿ ಪ್ರಾರ್ಥನೆ ಮಾಡಬೇಕು, ದಿನ ವಾಕ್ಯ ಓದುವವರಾಗಬೇಕು, ವಾಕ್ಯ ಕೇಳುವವರಾಗಬೇಕು, ವಿದ್ಯರಾಗಬೇಕು. ಈ ರೀತಿ ನೀವು ಎಚ್ಚರವಾಗುವುದಾದರೆ ಸೈತನು ಯಾವ ರೀತಿಯಲ್ಲಿ ನಿಮ್ಗೆ ವಂಚನೆ ಮಾಡಲಿಕ್ಕೆ ಆಗದೆ ನೀವು ಆತನ ಮೇಲೆ ಜಾಗೃತೀರಿ. ಆತನ ಎದುರಿಸಲಿಕ್ಕೆ ಸಾಧ್ಯವಾಗದೆ ಇಲ್ಲದಿದ್ದರೆ ವಂಚನೆ ಆಗೋದಕ್ಕೋಸ್ಕರ ಅಪೊಸ್ತಲ ಪೌಲನು ಹೇಳ್ತಾನೆ, ಸೈತನು ನಿಮ್ಮನ್ನು ವಂಚಿಸಿ ನಷ್ಟ. ಈ 6 ಸಂಗತಿಗಳನ್ನು ಪುನಃ ರಿಪೀಟ್ ಮಾಡಿದೆ. ಒಂದು ಸಂಗತಿ, ಪಾಪಕ್ಕೆ ದುಷ್ಪರ್ಣೆ ಮಾಡುವ ಒಪ್ಪಬೇಡಿರಿ. ಎರಡನೇ ಸಂಗತಿ, ಸೈತನ ದೂರುಗಾರನು ಅವನಿಗೆ ಅವಕಾಶ ಕೊಡಬೇಡ್ರಿ. ಮೂರನೇದಾಗಿ, ರೋಗಗಳು ಬರಲಿಕ್ಕೆ ಅವಕಾಶ ಕೊಡಬೇಡ್ರಿ. ನಾಲ್ಕನೇದಾಗಿ, ವಾಕ್ಯಗಳು ಮರೆತುಗಳಿಗೆ ಅವಕಾಶ ಕೊಡಬೇಡ್ರಿ. ಐದನೇ, ಸುಳ್ಳು ಬೋಧನೆ ಅವಕಾಶ. ಆರನೇದಾಗಿ, ಪ್ರಾರ್ಥನೆಯಲ್ಲಿ ವಿಧೇಯತೆಯಲ್ಲಿ ಸಭೆ ಎಚ್ಚರವಾಗಿ. ಈ ರೀತಿ ಈ 6 ವಂಚನೆಯನ್ನು ಎದುರಿಸಿದರೆ ದೇವರ ಆಶೀರ್ವಾದವು ಶುಭವು ಕೃಪೆಯು ಯಾವ ನಿಮ್ಮ ಮೇಲೆ ಇರ್ತದೆ. ದೇವರ ಸ್ತೋತ್ರವಾಗಲಿ. ಪ್ರಾರ್ಥನೆ ಮಾಡೋಣ. ಈ ಸಂದೇಶ ನಿಮ್ಮ ಜೊತೆ ಉತ್ತಮವಾಗುತ್ತದೆ. ನಿಮ್ಮ ಒಬ್ಬರು ತಿಳಿಸಿರಿ. ನಿಮಗೆ ಪ್ರಾರ್ಥನೆ ಬೇಕು, ನಾವು ಪ್ರಾರ್ಥನೆ ಮಾಡುವಾಗದೆ ಪ್ರಾರ್ಥನೆ ಮಾಡೋಣ. ತಂದೆಯವರೇ, ಯೇಸು ಕ್ರಿಸ್ತನ ನಾಮದಲ್ಲಿ ಈ ಸಂದರ್ಭ ಪ್ರತಿಯೊಬ್ಬ ವೀಕ್ಷಕ ನಾಸ್ತಕ್ಕೆ ಒಪ್ಪಿಸ್ಕೊಳ್ತೇನೆ. ಈ ವಾಕ್ಯದ ಮುಖಾಂತರ ಮಾತನಾದ ಹಾಗೆ ಇನ್ನು ಮಕ್ಕಳು ಈ ಸೈತನ್ನ ಈ ವಿಧವಾದ ಕುತಂತ್ರಕ್ಕೆ ಒಳಪಟ್ಟು ಅವರ ಆಶೀರ್ವಾದ, ಅವರಿಗೆ ಕೊಟ್ಟ ನಿತ್ಯ ಜೀವ, ಅವ್ರಿಗೆ ಕೊಟ್ಟ ಆರೋಗ್ಯ, ಅವ್ರಿಗೆ ಆರ್ಥಿಕ ಸಂಪತ್ತು, ಅವ್ರಿಗೆ ಕೊಟ್ಟ ಮಕ್ಕಳನ್ನು ಅವ್ರು ನಷ್ಟ ಆಗದಾಗೆ ಕಾಪಾಡಲಿಕ್ಕೆ ಈ 6 ಸಂಘದಲ್ಲೂ ನನ್ನ ಮಕ್ಕಳು ನೆನಪಿಟ್ಟುಕೊಡು. ಎಚ್ಚರಿಕೆಯುಳ್ಳ ನಿನ್ನ ಕೃಪೆಯನ್ನು ಕೊಡಬೇಕು ನಾವು ಬೇಡಿಕೊಡ್ತಿದ್ದಾವ. ಮತ್ತು ಈ ವಾಕ್ಯ ಪ್ರತಿಯೊಬ್ಬರ ಜೀವಿತದಲ್ಲಿರುವ ಕಷ್ಟದಿಂದ, ಸಮಸ್ಯೆಯಿಂದ, ರೋಗದಿಂದ ಅವನು ಬಿಡುಗಡೆಗೊಳಿಸಬೇಕು ಬೇಡಿಕೊಡ್ತೇನೆ ಯೇಸು ಕ್ರಿಸ್ತ ನಾಮದಲ್ಲಿ. ಆಮೇನ್. ದೇವರು ನಿಮ್ಮನ್ನು ಆಶೀರ್ವಾದ ಮಾಡಲಿ. ಸ್ತುತಿ